ಪ್ರಯಾಗದಲ್ಲಿ ದೇವಾನುದೇವತೆಗಳೆಲ್ಲರೂ ಸೇರಿ ಒಂದು ದೊಡ್ಡ ಯಜ್ಞವನ್ನ ಮಾಡ್ತಾರೆ. ಎಲ್ಲ ದೇವತೆಗಳು ಕೂಡ ಈ ಒಂದು ಯಜ್ಞಕ್ಕೆ ಆಗಮಿಸ್ತಾರೆ. ಬ್ರಹ್ಮ ಬಂದಾಗ, ಶಿವ ಬಂದಾಗ, ವಿಷ್ಣು ಬಂದಾಗ ಎಲ್ಲ ನಮಸ್ಕಾರ ಮಾಡ್ತಾರೆ. ದಕ್ಷ ಬ್ರಹ್ಮನು ಕೂಡ ಆ ಒಂದು ಯಜ್ಞಕ್ಕೆ ಆಗಮಿಸ್ತಾರೆ. ಆಗ ಎಲ್ಲರೂ ಎದ್ನಿಂತ ನಮಸ್ಕಾರ ಮಾಡ್ತಾರೆ. ಆದ್ರೆ ಶಿವ ಮಾತ್ರ ನಮಸ್ಕಾರ ಮಾಡೋದಿಲ್ಲ. ಈತ ನನ್ನ ಮಗಳ ಗಂಡ, ಅಂದ್ರೆ ನನ್ನ ಅಳಿಯ, ನಾನು ಇವರಿಗೆ ಹೆಣ್ಣು ಕೊಟ್ಟ ಮಾವ, ಕಣ್ಣು ಕೊಟ್ಟ ದೇವರು. ನಾನ್ ಬಂದ್ರು ಕೂಡ ಈತ ಎದ್ನಿಂತ್ಕೊಂಡು ನಮಸ್ಕಾರ ಮಾಡ್ಲಿಲ್ಲ, ಒಂದ್ ಸಂಬಂಧಕ್ಕೆ ಬೆಲೆ ಕೊಡ್ಲಿಲ್ವಲ್ಲ ಅಂತ ಹೇಳಿ ದಕ್ಷ ಬ್ರಹ್ಮನಿಗೆ ಕೋಪ ಬರುತ್ತೆ. ಶಿವನನ್ನ ನಿಂದಿಸ್ಲಿಕ್ಕೆ ಆರಂಭ ಮಾಡ್ತಾರೆ. ಹೆಂಗ್ ನಡ್ಕೋಬೇಕು ಅನ್ನುವಂತ ಸೆನ್ಸೇ ಇಲ್ಲ, ಬೂದಿ ಬೆಳ್ಕೊಂಡು ಓಡಾಡುವನು ಅಂತೆಲ್ಲ ಬೈಯೋದಕ್ಕೆ ಆರಂಭ ಮಾಡ್ತಾರೆ. ಈ ಬೈಗಳನ್ನ ಕೇಳಿಯೂ ಕೂಡ ಶಿವ ಶಾಂತ ಸ್ವರೂಪಿಯಾಗಿ ಕೂತಿರ್ತಾರೆ. ಇದರಿಂದ ನಖಶಿಕಾಂತವಾಗಿ ಉರಿದುವಾದಂತ ದಕ್ಷ ಬ್ರಹ್ಮ ಶಿವನಿಗೆ ಮತ್ತೆ ಶಿವಭಕ್ತರಿಗೆ ಒಂದು ಶಾಪ ಕೊಡ್ತಾರೆ. ನಿನಗೆ ದೇವತೆಗಳ ಜೊತೆ ಸಲ್ಲುವಂತ ಯಜ್ಞದ ಹವಿಸ್ಸು ಇನ್ನು ಮುಂದೆ ಸಿಗದೆ ಹೋಗ್ಲಿ, ನಿನ್ನನ್ನೇ ಅಂದ್ರೆ ನಿನ್ನನ್ನು ಬಿಟ್ರೆ ಬೇರೆ ಭಗವಂತನೇ ಇಲ್ಲ ಅಂತ ನಂಬುವಂತಹ, ನಿನ್ನನ್ನು ಮಾತ್ರ ಪೂಜಿಸುವಂತಹ ಶಿವಭಕ್ತರು ಇರ್ತಾರಲ್ಲ, ಅವರು ನಿಂತರನ್ನೇ ಬೂದಿಯನ್ನು ಬಳ್ಕೊಂಡು ಓಡಾಡುವಂತಾಗ್ಲಿ ಅಂತ. ನಂದಿ ಇದಕ್ಕಿದ್ದಂಗೆ ಎದ್ದು ಬಿಡ್ತಾನೆ. ಏನ್ ನೀನು ನನ್ನ ಪ್ರಭುವಿಗೆ ಈ ತರ ಶಾಪವನ್ನು ಕೊಡೋದು? ಏನ್ ನೀನು ನನ್ನ ಪ್ರಭುವನ್ನ ನಿಂದಿಸೋದು? ಯಾರು ಶಿವನನ್ನ ಒಪ್ಪಲ್ಲ, ಪೂಜೆನೆ ಮಾಡಲ್ಲ, ಅವರಿಗೆ ಕರ್ಮ ಸಿದ್ಧಾಂತವೇ ದೊಡ್ಡದಾಗ್ಲಿ, ಅವ್ರಿಗೆ ಯಾವತ್ತು ವೇದಗಳ ಅರ್ಥ ಆಗೋದೇ ಬೇಡ ಅಂತ ಒಂದು ಶಾಪವನ್ನು ನಂದಿ ಕೊಟ್ಬಿಡ್ತಾರೆ. ಎಲ್ಲ ಆಯ್ತು, ಇವ್ರು ಅವ್ರಿಗೆ ಬೈದ್ರು, ಅವ್ರು ಇವ್ರಿಗೆ ಬೈದ್ರು, ಎಲ್ಲರೂ ಹೊರಟು ಹೋದ್ರು. ಆದ್ರೆ ದಕ್ಷ ಬ್ರಹ್ಮನ ಒಳಗೊಂದು ಸೇಡಿನ ಜ್ವಾಲೆ ಹುಟ್ಕೊಳ್ತು. ಇದರ ಪರಿಣಾಮ ಮುಂದೆ ಏನಾಗುತ್ತೆ ಅನ್ನೋದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಮುಂದಿನ ರೀಲ್ನಲ್ಲಿ ಹೇಳ್ತೀನಿ.